ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ SSLC ವಿದ್ಯಾರ್ಥಿಗಳಿಗೆ ದೊಡ್ಡ ಅಪ್ಡೇಟ್ ಏನಂತ ಅಂದ್ರೆ, ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಸ್ವತಃ ರಿಸಲ್ಟ್ ಬಗ್ಗೆ ಏನ್ ಮಾತಾಡಿದ್ರು ಅಂತ ನಾವು ನೋಡೋಣ. ಅವ್ರೇನಾದ್ರೂ ಗ್ರೇಡ್ ಕೊಡ್ತಾರಾ, ಮಾರ್ಕ್ಸ್ ಕೊಡ್ತಾರಾ, ರಿಸಲ್ಟ್ ಮತ್ತೇನಾದ್ರೂ ಡಿಲೇ ಆಗತ್ತಾ, ಕೋರ್ಟ್ ನಲ್ಲಿ ಏನಾಯ್ತು, ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಅದನ್ನ ತಿಳ್ಕೊಳ್ಳೋಣ. ಸೊ ಆಮೇಲೆ ನೀವೇನಾದ್ರೂ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಇದೆ. ಅಲ್ಲೂ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಏನೇ ಅಪ್ಡೇಟ್ಸ್ ಬಂದ್ರು ಅಲ್ಲೂ ನಿಮ್ಗೆ ಸಿಗ್ತಾ ಹೋಗುತ್ತೆ. ರಿಸಲ್ಟ್ ಟೈಮ್ ಅಲ್ಲಿ ಡೈರೆಕ್ಟ್ ಲಿಂಕ್ ನ ಹಾಕೋದು, ಮತ್ತೆ ಇದೇ ತರ ಏನಾದ್ರು ಅಪ್ಡೇಟ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಯಾವುದೇ ರೀತಿ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ, ಸೊ ಈ ವರ್ಷ ರಿಸಲ್ಟ್ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಯಾಕಂತ ಅಂದ್ರೆ ಮೊದಲು ಸರ್ಕಾರ ಒಂದು ನಿರ್ಧಾರ ತಗೊಂತು, ಅದಾದ್ಮೇಲೆ ಕೋರ್ಟ್ ಇನ್ನೂ ಒಂದು ಆದೇಶ ಹೊರಡಿಸ್ತು. ಅದಾದ್ಮೇಲೆ ಮತ್ತೆ ಇವಾಗ ಸರ್ಕಾರ ರಿವ್ಯೂ ಪಿಟಿಷನ್ ಹಾಕಿದೆ. ಅಂದ್ರೆ ಮತ್ತೆ ಇದೇ ವಿಚಾರನ ತಗೊಂಡೋಗಿ ಕೋರ್ಟ್ ಅಲ್ಲಿ ಮತ್ತೆ ಹೋಗಿದ್ದಾರೆ. ಓಕೆನಾ. ಶಿಕ್ಷಣ ಸಚಿವರು ಏನ್ ಹೇಳಿದ್ರು ಅಂತ ಅಂದ್ರೆ, ರಿವ್ಯೂ ಪಿಟಿಷನ್ ಹಾಕಿದೀವಿ. ಇದ್ರದ್ದು ನಿರ್ಧಾರ ಅಥವಾ ತೀರ್ಮಾನ ಮಂಗಳವಾರ ಆಗತ್ತೆ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡಿ ನೋಡೋಣ ಅಂತ ಅಂದ್ರು. ಸೊ ಆದ್ರೆ ವಿದ್ಯಾರ್ಥಿಗಳ ತಲೆಯಲ್ಲಿ ತುಂಬಾನೇ ಪ್ರಶ್ನೆ ಓಡ್ತಿರತ್ತೆ. ಸೊ ಗ್ರೇಡ್ ಮಾರ್ಕ್ಸ್ ಕೊಡ್ತಾರಾ, ಅಥವಾ ಹೆಂಗೆ ಮಾರ್ಕ್ಸ್ ಕೊಡ್ತಾರಾ, ಅಥವಾ ಗ್ರೇಡ್ ಸಿಸ್ಟಮ್ ನ ತರ್ತಾರಾ, ಒಟ್ಟು ಮಾರ್ಕ್ಸ್ ಹೇಗೆ ಲೆಕ್ಕ ಹಾಕ್ತಾರೆ, ಟೋಟಲ್ ಮಾರ್ಕ್ಸ್ ಆಡ್ ಆಗತ್ತಾ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬಾ ಪ್ರಶ್ನೆಗಳು ಓಡ್ತಿರತ್ತೆ. ಸೊ ಮಧು ಬಂಗಾರಪ್ಪರು ಮುಖ್ಯವಾಗಿ ಒಂದು ಏನ್ ಹೇಳಿದ್ರು ಅಂತ ಅಂದ್ರೆ, ಯಾವ್ದೇ ಕಾರಣಕ್ಕೂ ರಿಸಲ್ಟ್ ಡಿಲೇ ಆಗೋದಿಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಏನಂತ ಅಂದ್ರು, ಆಮ್, ಇವಾಗ ಹೆಂಗೆ ಸೆಕೆಂಡ್ PUC ಅವ್ರದ್ದು ಹೆಂಗೆ ಒಂದು 2 ದಿವಸ ಡಿಲೇ ಆಯ್ತು ಅಂತ ಹೇಳ್ಬೋದು. ಇನ್ನು ಎಲೆಕ್ಷನ್ ಮತ್ತೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ಬಿಟ್ಟು 1-2 ದಿವಸ ಡಿಲೇ ಆಯ್ತು. ಅದೇ ರೀತಿ ಇವ್ರದ್ದು ಡಿಲೇ ಆಗ್ಬೋದು. ಆದ್ರೆ ಏನಂದ್ರೆ ತುಂಬಾ ದಿನ ಡಿಲೇ ಆಗೋದಿಲ್ಲ ಅಥವಾ ಡೆಡ್ ಲಾಕ್ ಆಗೋದಿಲ್ಲ. ಏನಂತ ಅಂದ್ರೆ ಆದಷ್ಟು ಬೇಗ ರಿಸಲ್ಟ್ ನ ಬಿಡ್ತಾರೆ. 1-2 ದಿವಸ ಡಿಲೇ ಆಗ್ಬೋದು ಅಂತ ಇಷ್ಟನ್ನ ಅವರು ಹೇಳಿದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಈ ವರ್ಷನೇ ತುಂಬಾ ಅಂದ್ರೆ ತುಂಬಾ ಚೇಂಜಸ್ ಆಗಿರೋದು. ಒಂದ್ ಕಡೆ ಕೇಸು, ಇನ್ನೊಂದ್ ಕಡೆ ಸರ್ಕಾರದ ರಿವ್ಯೂ ಪಿಟಿಷನ್, ಮತ್ತೊಂದ್ ಕಡೆ ಗ್ರೇಡಾ ಅಥವಾ ಮಾರ್ಕ್ಸ್ ಅನ್ನೋ ಕನ್ಫ್ಯೂಷನ್. ಇದ್ರಿಂದ ಡಿಲೇ ಆಗೋದು ಸಹಜ. ಸೊ ಆದ್ರೆ ಏನೇ ಆಗ್ಲಿ ಎಲ್ಲಾ ಡಿಸಿಷನ್ಸ್ ನಿಂತಿರೋದು ಮಂಗಳವಾರ. ಓಕೆನಾ. ಅವತ್ತಿನ ದಿವಸ ಕೋರ್ಟ್ ಕಡೆಯಿಂದ ಏನ್ ಆದೇಶ ಬರುತ್ತೆ, ಏನ್ ತೀರ್ಮಾನ ಬರುತ್ತೆ, ಏನ್ ಡಿಸಿಷನ್ ಬರುತ್ತೆ, ಅದರ ಪ್ರಕಾರನೇ ಹೋಗೋದು. ಮೇ ಬಿ ಗ್ರೇಡ್ ಸಿಸ್ಟಮ್ಸ್ ಇದ್ರೂ ಇರ್ಬೋದು. ಯಾಕಂತ ಅಂದ್ರೆ ಇವಾಗ ಅವ್ರು ಸಡನ್ ಆಗಿ ಎಕ್ಸಾಮ್ ಹಿಂದಿನ ದಿವಸ ಆತರ ಹೇಳೋದ್ರಿಂದ ಗೌರ್ಮೆಂಟ್ ವಿರುದ್ಧ ಹೋಗಕ್ ಆಗೋದಿಲ್ಲ. ಇವರು ಕೂಡ ಗೌರ್ಮೆಂಟ್ ಅವರು ಕೂಡ ಕೋರ್ಟ್ ವಿರುದ್ಧ ಹೋಗಕ್ ಆಗೋದಿಲ್ಲ. ನೋಡೋಣ ಕೋರ್ಟ್ ಯಾವ ತರ ಆದೇಶ ಕೊಡುತ್ತೆ. ಎಲ್ಲಾ ನಿಂತಿರೋದು ಈ ಒಂದು ಮಂಗಳವಾರ ತೀರ್ಮಾನದ ಮೇಲೆ. ಓಕೆನಾ. ಯಾವುದೇ ರೀತಿ ನೀವು ಟೆನ್ಷನ್ ಆಗಕ್ ಹೋಗ್ಬೇಡಿ, ಅಥವಾ ತುಂಬಾ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ಗ್ರೇಡ್ಸ್ ಆದ್ರೂ ಬರ್ಲಿ, ಮಾರ್ಕ್ಸ್ ಆದ್ರೂ ಬರ್ಲಿ. ಇವಾಗ ಅವರು ಗ್ರೇಡ್ ಸಿಸ್ಟಮ್ ಅಂತ ಹೇಳಿದ್ರು ಮುಂಚೆ, ಹೌದು ನಿಜ. ಇವಾಗ ಮಾರ್ಕ್ಸ್ ಸಿಸ್ಟಮ್ ಅಂತ ಹೇಳ್ತಿದ್ದಾರೆ. ಅವರೇ ಈ ತರ ಒಂದ್ಸತಿ ಆತರ ಒಂದ್ಸತಿ ಈ ತರ ಅಂತ ಅಂದ್ರೆ ಅದಕ್ಕೂ ಒಂದು ಸೊಲ್ಯೂಷನ್ ಅವ್ರು ಮಾಡಿರ್ತಾರೆ. ಪಾಪ ನಮ್ಮಿಂದ ಮಕ್ಳು ಓದ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ಕಾಗಲ್ಲ. ಲಿಬ್ರಲ್ ಆಗು ಕರೆಕ್ಷನ್ ಮಾಡಿರ್ಬೋದು ಆ ಒಂದು ಪೇಪರ್ನ. ಸೊ ಈ ತರ ಇರತ್ತೆ. ಆಲ್ಮೋಸ್ಟ್ ಯಾರ್ನು ಫೇಲ್ ಮಾಡುವಷ್ಟಂತೂ ಇರೋದಿಲ್ಲ. ಅಕಸ್ಮಾತ್ ಇನ್ ಕೇಸ್ ಅವ್ರೇನಾದ್ರೂ ವಾಪಸ್ ಮಾರ್ಕ್ ಸಿಸ್ಟಮ್ ಬಂದ್ರೆ, ಇನ್ ಕೇಸ್ ಗ್ರೇಡ್ ಸಿಸ್ಟಮ್ ಅಲ್ಲಿ ಇದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಯಾರು ಫೇಲ್ ಆಗೋದಿಲ್ಲ. ಏನ್ ಬರುತ್ತೆ ABCD ಅಂತ ಬರುತ್ತೆ. ಏನೇ ಗೈಸ್ ಏನೇ ಆಗ್ಲಿ, ನಾನ್ ಫೇಲ್ ಆಗೋಗ್ತೀನಿ ಅಥವಾ ನನ್ ಮಾರ್ಕ್ಸ್ ಕಡಿಮೆ ಬರುತ್ತೆ ಹಂಗೆ ಹಿಂಗೆ ಅಂತ ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅವ್ರ ಗ್ರೇಡ್ಸ್ ಆದ್ರೂ ಕೊಡ್ಲಿ, ಮಾರ್ಕ್ಸ್ ಆದ್ರೂ ಕೊಡ್ಲಿ, ನಿಮ್ ಪಾಡಿಗೆ ನೀವು ಚಿಲ್ ಮಾಡ್ತಾರೆ ಹೇಳ್ತೀನಿ. ಇನ್ನು ಎಷ್ಟು ಸತಿ ಏನೇನ್ ಟ್ವಿಸ್ಟ್ ಕೊಡ್ತಾರೋ ನನ್ಗಂತೂ ಗೊತ್ತಾಗ್ತಿಲ್ಲ. ಸೊ ನೋಡೋಣ ಎಲ್ಲಿವರೆಗೂ ಹೋಗಿ ನಿಲ್ಲತ್ತೆ ಅಂತ. ಸೊ ಅವ್ರು ಹೇಳಿದಿಷ್ಟೇ, ರಿಸಲ್ಟ್ ಅಂತೂ 24ನೇ ತಾರೀಕು ಏನಂದ್ರೆ ಅದು ಟೆಂಪರರಿ ಡೇಟ್ ಆಗಿತ್ತು. ಬಟ್ ಇವಾಗ ಈ ತರ ಎಲ್ಲ ರಿವ್ಯೂ ಪಿಟಿಷನ್ ಈ ತರ ಎಲ್ಲ ಹಾಕಿರೋದ್ರಿಂದ, ಡಿಸಿಷನ್ ಏನಿದ್ರು ಮಂಗಳವಾರ ಬರೋದ್ರಿಂದ ಸ್ವಲ್ಪ 1-2 ದಿವಸ ಡಿಲೇ ಆಗ್ಬೋದು. ಅದಕ್ಕಿಂತ ಜಾಸ್ತಿ ಡಿಲೇ ಆಗೋದಿಲ್ಲ ಅಂತ ಮಧು ಬಂಗಾರಪ್ಪನವರು ನೀಟಾಗಿ ಹೇಳಿದ್ದಾರೆ. ಸೊ ನೋಡೋಣ ಗೈಸ್ ಎಲ್ಲಿವರೆಗೂ ಹೋಗಿ ನಿಲ್ಲತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.